ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಅಮೆರಿಕ ಹಾಗೂ ಭಾರತದ ನಡುವೆ ಎಲ್ಲವೂ ಸರಿಯಿಲ್ಲ ಅನ್ನೋದು ಜಗತ್ತಿಗೆ ಗೊತ್ತಿದೆ. ಅಮೆರಿಕ ಭಾರತದ ಮೇಲೆ ನಿರ್ಬಂಧಗಳನ್ನು ವಿಧಿಸ್ತಾ ಇದೆ. ಆದರೆ ಭಾರತ ಮಾತ್ರ ಯಾವುದಕ್ಕೂ ಜಗ್ಗದೆ ಮುನ್ನುಗ್ತಾ ಇದೆ. ಅಮೆರಿಕ ಮಾಡ್ತಾ ಇರುವ ಕುತಂತ್ರಗಳು ಒಂದು ರೀತಿಯಲ್ಲಿ ಭಾರತಕ್ಕೆ ನೆಗೆಟಿವ್ ಆಗೋದ್ರ ಬದಲು ಪಾಸಿಟಿವ್ ಆಗ್ತಾ ಇದೆ. ಭಾರತ ಅಮೆರಿಕದ ಅವಲಂಬನೆಯಿಂದ ನಿಧಾನವಾಗಿ ಹೊರಬರ್ತಾ ಇದೆ. ಹೀಗಿರುವಾಗ ಹುಚ್ಚು ಅಧ್ಯಕ್ಷ ಟ್ರಂಪ್ ಭಾರತದ ಮೇಲೆ ಏನ್ ಬೇಕಾದರೂ ಮಾಡುವ ಸಾಧ್ಯತೆ ಇರುತ್ತೆ. ಜಸ್ಟ್ ಊಹೆ ಮಾಡಿಕೊಳ್ಳಿ, ಟ್ರಂಪ್ ಏಕಾಏಕಿ ಬಂದು ನಮ್ಮ ಒಡೆತನದಲ್ಲಿರುವ ಸೋಷಿಯಲ್ ಮೀಡಿಯಾಗಳನ್ನು ನಾವು ಭಾರತದಲ್ಲಿ ನಿಲ್ಲಿಸಿಬಿಡ್ತೇವೆ. ಇನ್ನು ಮುಂದೆ ನಮ್ಮ ದೇಶದ ಒಡೆತನದಲ್ಲಿರುವ ಅಥವಾ ನಮ್ಮ ದೇಶದ ಕಂಪನಿಗಳ ಅಂಡರ್ನಲ್ಲಿ ಬರುವ ಸೋಷಿಯಲ್ ಮೀಡಿಯಾಗಳು ಭಾರತದಲ್ಲಿ ತಮ್ಮ ಕಾರ್ಯವನ್ನ ಸ್ಥಗಿತಗೊಳಿಸಲಿವೆ ಅಂತ ಹೇಳಿಕೆ ಕೊಟ್ಟುಬಿಟ್ರೆ ಆಗ ಭಾರತದ ಸಿಚುವೇಶನ್ ಹೇಗಿರಬೇಡ ಹೇಳಿ. ನಾವು ದಿನ ಬೆಳಗ್ಗೆ ಎದ್ದು ಗುಡ್ ಮಾರ್ನಿಂಗ್ ಅಂತ ಸಂದೇಶ ಕಳಿಸುವ ವಾಟ್ಸಪ್ ವರ್ಕ್ ಆಗೋದಿಲ್ಲ, ಫೇಸ್ಬುಕ್ ವರ್ಕ್ ಆಗೋದಿಲ್ಲ, ಯೂಟ್ಯೂಬ್ನಲ್ಲಿ ವಿಡಿಯೋ ಮಾಡೋದಕ್ಕೆ ಆಗೋದಿಲ್ಲ, ಇನ್ಸ್ಟಾಗ್ರಾಮ್ನಲ್ಲಿ ರೀಲ್ಸ್ ನೋಡೋದಕ್ಕಾಗೋದಿಲ್ಲ, ಎಲ್ಲದಕ್ಕಿಂತ ಹೆಚ್ಚಾಗಿ ಗೂಗಲನ್ನೇ ಬಳಕೆ ಮಾಡೋದಕ್ಕೆ ಸಾಧ್ಯವಿಲ್ಲ. ಕಾರಣ ಇದೆಲ್ಲ ಅಮೆರಿಕದ ಒಡೆತನದಲ್ಲಿ ಬರುವ ಕಂಪನಿಗಳು. ನಾವೆಲ್ಲ ಸದ್ಯದ ಮಟ್ಟಿಗೆ ಈ ಆ್ಯಪ್ಗಳಿಗೆ ಅಡಿಕ್ಟ್ ಆಗಿ ಹೋಗಿದ್ದೇವೆ. ಹೀಗಾಗಿ ಏಕಾಏಕಿ ಇದನ್ನ ನಮ್ಮಲ್ಲಿ ಸ್ಥಗಿತ ಮಾಡಿಬಿಟ್ರೆ ನಿಮ್ಮ ಪರಿಸ್ಥಿತಿ ಹೇಗಾಗಬಹುದು ಅನ್ನೋದನ್ನ ಊಹೆ ಮಾಡಿಕೊಳ್ಳೋದಕ್ಕೆ ಕೂಡ ಸಾಧ್ಯವಿಲ್ಲ. ನಮ್ಮ ದೇಶದಲ್ಲಿ ಈಗ ಈ ವಿಚಾರದ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗೋದಕ್ಕೆ ಶುರುವಾಗಿದೆ. ಅಮೆರಿಕದ ಒಡೆತನದಲ್ಲಿರುವ ಗೂಗಲ್ ಹಾಗೂ ಸೋಷಿಯಲ್ ಮೀಡಿಯಾಗಳು ಬ್ಯಾನ್ ಆದರೆ ಏನು ಮಾಡೋದು ಅನ್ನುವ ಚರ್ಚೆಗಳು ನಡೀತಾ ಇದೆ. ಈ ಚರ್ಚೆಗಳಿಗೆ ಝೋಹೋದ ಸಂಸ್ಥಾಪಕ ಕೊಟ್ಟಿರುವ ಉತ್ತರಗಳು ಈಗ ಭಾರಿ ಸದ್ದು ಮಾಡ್ತಾ ಇದೆ. ಭಾರತ ಫೇಸ್ಬುಕ್, ಯೂಟ್ಯೂಬ್, ಇನ್ಸ್ಟಾಗ್ರಾಮ್ಗೆ ಪರ್ಯಾಯವಾದ ಆ್ಯಪ್ಗಳು ರೆಡಿ ಮಾಡಬೇಕು ಅನ್ನುವ ಮಾತುಗಳು ಕೇಳಿಬಂದಿದೆ. ಅಷ್ಟಕ್ಕೂ ಭಾರತದಿಂದ ಫೇಸ್ಬುಕ್, ಯೂಟ್ಯೂಬ್, ಇನ್ಸ್ಟಾಗ್ರಾಮ್ಗೆ ಪರ್ಯಾಯವಾದ ಆ್ಯಪ್ಗಳನ್ನು ಸೃಷ್ಟಿ ಮಾಡೋದಕ್ಕೆ ಸಾಧ್ಯನಾ? ಝೋಹೋ ಸಂಸ್ಥಾಪಕರು ಈ ಬಗ್ಗೆ ಏನು ಹೇಳಿದ್ದಾರೆ? ಭಾರತ ಸೋಷಿಯಲ್ ಮೀಡಿಯಾದ ವಿಚಾರದಲ್ಲಿ ಕೂಡ ಸ್ವಾವಲಂಬಿಯಾಗಿ ಬಿಡುತ್ತಾ? ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಸ್ನೇಹಿತರೆ, ಅಮೆರಿಕ ಭಾರತದ ಮೇಲೆ ತೆರಿಗೆ ಅಸ್ತ್ರ ಪ್ರಯೋಗ ಮಾಡ್ತಾ ಇದ್ದಂತೆ ಭಾರತ ಎಚ್ಚೆತ್ತುಕೊಂಡಿದೆ. ಅಮೆರಿಕದ ಎದುರು ತಲೆಬಾಗುವ ಬದಲು ಅಮೆರಿಕದ ಅವಲಂಬನೆಯಿಂದ ದೂರವಾಗುವ ದಾರಿಯನ್ನ ಹುಡುಕಿಕೊಳ್ತಾ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತ ಡಿಜಿಟಲ್ ಕ್ಷೇತ್ರದಲ್ಲಿ ಕ್ರಾಂತಿ ಮಾಡೋದಕ್ಕೆ ಹೊರಟಿದೆ. ಅದರಲ್ಲೂ ಅಮೆರಿಕದ ಗೂಗಲ್ಗೆ ಪರ್ಯಾಯವಾಗಿ ಝೋಹೋ ಅನ್ನುವ ಸಂಸ್ಥೆ ಸೆಡ್ ಹೊಡೆದು ನಿಂತಿದೆ. ಝೋಹೋ ಯಾವ ರೀತಿ ಕ್ರಾಂತಿ ಮಾಡಿದೆ ಅನ್ನುವ ಬಗ್ಗೆ ನಾವು ಈ ಹಿಂದೆಯೇ ಹಲವು ವಿಡಿಯೋಗಳಲ್ಲಿ ಹೇಳಿದ್ದೇವೆ. ಗೂಗಲ್ಗೆ ಪರ್ಯಾಯವಾಗಿ ಹಲವು ವಿಚಾರಗಳನ್ನು ಝೋಹೋ ಈಗಾಗಲೇ ಮುನ್ನೆಲೆಗೆ ತಂದಿದೆ. ಜಿಮೇಲ್ಗೆ ಬದಲಾಗಿ ಝೋಹೋ ಮೇಲ್ ಇದೆ, ವಾಟ್ಸಪ್ಗೆ ಬದಲಾಗಿ ಅರಟೈ ಆ್ಯಪ್ ಇದೆ. ಹೀಗೆ ಗೂಗಲ್ನ ಬಹುತೇಕ ಕ್ಷೇತ್ರಗಳನ್ನು ಝೋಹೋ ನಿಧಾನವಾಗಿ ಆವರಿಸಿಕೊಳ್ತಾ ಇದೆ. ಆದರೆ ಸೋಷಿಯಲ್ ಮೀಡಿಯಾಗಳಾದ ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ನಂತಹ ಆ್ಯಪ್ಗಳಿಗೆ ಇಲ್ಲಿವರೆಗೆ ಯಾವುದೇ ಪರ್ಯಾಯ ಆ್ಯಪ್ಗಳು ಭಾರತದಲ್ಲಿ ಇಲ್ಲ. ಹೀಗಾಗಿ ಹುಚ್ಚು ಅಧ್ಯಕ್ಷ ಟ್ರಂಪ್ ಒಂದು ವೇಳೆ ಈ ಸೋಷಿಯಲ್ ಮೀಡಿಯಾಗಳನ್ನು ಭಾರತದಲ್ಲಿ ಬ್ಯಾನ್ ಮಾಡಿದರೆ ಏನು ಕತೆ ಅನ್ನುವ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆಗಳು ನಡೀತಾ ಇದೆ. ನಾವು ಪ್ಲಾನ್ ಬಿ ಅನ್ನ ಈಗಾಗಲೇ ರೆಡಿ ಮಾಡಿ ಇಟ್ಕೊಳ್ಬೇಕು ಅಂತ ತುಂಬಾ ಜನ ಹೇಳ್ತಾ ಇದ್ದಾರೆ. ಈ ಚರ್ಚೆಗಳಿಗೆ ಝೋಹೋ ಸಂಸ್ಥಾಪಕ ಕೂಡ ರಿಪ್ಲೈ ಮಾಡಿದ್ದಾರೆ. ನಾವು ಟೆಕ್ ವಿಚಾರದಲ್ಲಿ ಬೇರೆ ದೇಶಗಳನ್ನೇ ಅವಲಂಬಿಸಿಕೊಂಡಿದ್ದೇವೆ. ಸೋಷಿಯಲ್ ಮೀಡಿಯಾದ ವಿಚಾರ ಒಂದು ಕಡೆ ಆದರೆ ಸಾಫ್ಟ್ವೇರ್ಗಳು ಕೂಡ ಬೇರೆ ದೇಶಗಳದ್ದೇ ಇರೋದು. ಉದಾಹರಣೆಗೆ ನಾವು ಮೊಬೈಲ್ ಹಾಗೂ ಲ್ಯಾಪ್ಟಾಪ್ಗಳಲ್ಲಿ ಬಳಕೆ ಮಾಡುವ ಸಾಫ್ಟ್ವೇರ್ಗಳು ಕೂಡ ವಿದೇಶಗಳದ್ದೇ. ಒಂದು ಆ್ಯಪಲ್ನ ಸಾಫ್ಟ್ವೇರ್ಗಳನ್ನು ನಾವು ಬಳಕೆ ಮಾಡ್ತೇವೆ, ಇಲ್ಲ ಅಂದರೆ ಮೈಕ್ರೋಸಾಫ್ಟ್ನ ಸಾಫ್ಟ್ವೇರನ್ನು ಬಳಕೆ ಮಾಡ್ತೇವೆ. ಆಂಡ್ರಾಯ್ಡ್ ಸಾಫ್ಟ್ವೇರ್ ಕೂಡ ನಮ್ಮದಲ್ಲ. ಈ ಮೊಬೈಲ್ಗಳಲ್ಲಿ ಬಳಕೆ ಮಾಡುವ ಚಿಪ್ಗಳು ಕೂಡ ನಮ್ಮದಲ್ಲ. ಹೀಗಾಗಿ ಈ ವಿಚಾರಗಳಲ್ಲಿ ನಾವು ಸ್ವಾವಲಂಬಿಗಳಾಗಬೇಕು. ಮುಂದಿನ 10 ವರ್ಷಗಳಲ್ಲಿ ನಾವು ಪ್ಲಾನ್ ಮಾಡಿಕೊಂಡು ಟೆಕ್ ಅವಲಂಬನೆಯಿಂದ ಸಂಪೂರ್ಣವಾಗಿ ಹೊರಬರಬೇಕು ಅಂತ ಝೋಹೋ ಸಂಸ್ಥಾಪಕ ಶ್ರೀಧರ್ ವೆಂಬೋ ಹೇಳಿಕೆ ನೀಡಿದ್ದಾರೆ. ಇವರು ಹೇಳೋದು ಕೂಡ ಸರಿಯಾಗಿಯೇ ಇದೆ. ನಾವು ಟೆಕ್ ವಿಚಾರದಲ್ಲಿ ಬೇರೆ ದೇಶಗಳನ್ನು ಅವಲಂಬಿಸೋದು ತುಂಬಾನೇ ಡೇಂಜರ್. ಒಂದು ವೇಳೆ ಅವರು ನಮ್ಮ ವಿರುದ್ಧ ಯಾವುದಾದ್ರೂ ಕ್ರಮ ಕೈಗೊಂಡ್ರೆ ಅಥವಾ ನಿಷೇಧ ಹೇರಿಬಿಟ್ರೆ ನಮಗೆ ಬೇರೆ ಯಾವುದೇ ಪರ್ಯಾಯ ಮಾರ್ಗಗಳು ಇರೋದೇ ಇಲ್ಲ. ನಮ್ಮ ದೇಶ ಏಕಾಏಕಿ ನಿಂತು ಹೋಗಿಬಿಡುತ್ತೆ. ಇದು ಆರ್ಥಿಕತೆ ಮೇಲೆ ಕೂಡ ದೊಡ್ಡ ಪರಿಣಾಮ ಬೀರುತ್ತೆ. ಹೀಗಾಗಿ ಪರ್ಯಾಯ ಮಾರ್ಗಗಳನ್ನು ಹುಡುಕ್ಲೇಬೇಕು ಅಂತ ಟೆಕ್ ದಿಗ್ಗಜರು ಹೇಳಿಕೆ ಕೊಡ್ತಾ ಇದ್ದಾರೆ. ಭಾರತ ಟೆಕ್ ವಿಚಾರದಲ್ಲಿ ಹೂಡಿಕೆ ಮಾಡೋದನ್ನು ಶುರು ಮಾಡಬೇಕು. ಮುಂದಿನ 10 ವರ್ಷಗಳಲ್ಲಿ ಸಂಪೂರ್ಣವಾಗಿ ನಮ್ಮದೇ ಆದ ಆ್ಯಪ್ಗಳು, ನಮ್ಮದೇ ಆದ ಸೋಷಿಯಲ್ ಮೀಡಿಯಾಗಳು ರೆಡಿ ಇರಬೇಕು ಅನ್ನೋದು ಝೋಹೋ ಸಂಸ್ಥಾಪಕ ಶ್ರೀಧರ್ ವೆಂಬು ಅವರ ಸಜೆಷನ್. ನಮ್ಮವರು ಎಲ್ಲವನ್ನ ಬೇಗನೆ ಮರೆತು ಬಿಡ್ತಾರೆ.
ಅಮೆರಿಕ ಭಾರತದ ವಿರುದ್ಧ ತಿರುಗಿ ಬಿದ್ದ ಸಂದರ್ಭದಲ್ಲಿ ಅರಟೈ ತುಂಬಾನೇ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು. ವಾಟ್ಸಪ್ಗೆ ಪರ್ಯಾಯವಾಗಿರುವ ಭಾರತದ ಅರಟೈ ಡೌನ್ಲೋಡ್ ಆಗಿದ್ದ ಲೆಕ್ಕವೇ ಇಲ್ಲ. ತುಂಬಾ ಜನ ಬಳಕೆ ಮಾಡೋದಕ್ಕೆ ಕೂಡ ಶುರು ಮಾಡಿದ್ರು. ಆದರೆ ಈಗ ಮತ್ತೆ ಅದೇ ವಾಟ್ಸಪ್ ಅನ್ನ ಬಳಕೆ ಮಾಡ್ತಾ ಇದ್ದಾರೆ. ಡೌನ್ಲೋಡ್ ಮಾಡಿ ಇಟ್ಟ ಅರಟೈ ಆ್ಯಪ್ ಈಗ ಹಾಗೇ ಇದೆ. ನಮಗೆ ವಾಟ್ಸಪ್ನ ಮೋಹ ಇನ್ನೂ ಕೂಡ ಕಡಿಮೆ ಆಗಿಲ್ಲ. ನಮ್ಮ ಜೋಶ್ ಏನಿದ್ರು 4-5 ದಿನಗಳು ಮಾತ್ರ. ಭಾರತೀಯರಿಗೆ ಸ್ವಾಭಿಮಾನ ಅನ್ನೋದು ಇಲ್ಲವೇ ಇಲ್ಲ. ಇದ್ರೂ ಅದಕ್ಕೆ ಹೆಚ್ಚು ದಿನದ ವ್ಯಾಲಿಡಿಟಿ ಇಲ್ಲ. ಇದನ್ನ ನಾವು ಚೀನಿಯರಿಂದ ಕಲಿಬೇಕು. ಅಲ್ಲಿ ನಮ್ಮಲ್ಲಿ ಇರುವ ಹಾಗೆ ವಾಟ್ಸಪ್, ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಇದ್ಯಾವುದೂ ಇಲ್ಲ. ಇದಕ್ಕೆ ಪರ್ಯಾಯವಾದ ಆ್ಯಪ್ಗಳನ್ನು ಅವರು 10 ವರ್ಷದ ಹಿಂದೆಯೇ ಮಾಡಿ ಇಟ್ಟಿದ್ದಾರೆ. ನಮ್ಮಲ್ಲಿ ಮಾಡಿದರೆ ಅದಕ್ಕೆ ಸಪೋರ್ಟ್ ಮಾಡುವವರ ಸಂಖ್ಯೆ ತುಂಬಾನೇ ಕಡಿಮೆ. ಹೀಗಾಗಿ ರಿಸ್ಕ್ ತೆಗೆದುಕೊಳ್ಳೋದಕ್ಕೆ ಹೋಗೋದಿಲ್ಲ. ಆದರೆ ಜಾಗತಿಕ ಮಟ್ಟದಲ್ಲಿ ಆಗ್ತಾ ಇರುವ ಬದಲಾವಣೆಗಳನ್ನು ನೋಡಿದರೆ ನಾವು ಕೂಡ ಪ್ಲಾನ್ ಬಿ ಅನ್ನು ರೂಪಿಸಬೇಕಾದ ಅನಿವಾರ್ಯತೆ ಇದೆ. ಹಾಗಂತ ನಾವು ಅಮೆರಿಕದ ವಿರುದ್ಧ ಇದ್ದೇವೆ ಅಂತಲ್ಲ, ಆದರೆ ಅವಲಂಬಿಸಿಕೊಂಡಿರೋದು ತಪ್ಪು. ಎಲ್ಲ ವ್ಯವಸ್ಥೆಗಳು ನಮ್ಮಲ್ಲಿಯೇ ಇದ್ದರೆ ಅಮೆರಿಕ ಅಲ್ಲ, ಅಮೆರಿಕದ ಅಪ್ಪನಂತಹ ದೇಶಗಳು ನಮ್ಮ ವಿರುದ್ಧ ತಿರುಗಿ ಬಿದ್ದರೂ ನಾವು ಭಯ ಪಡಬೇಕಾದ ಅಗತ್ಯ ಇರೋದಿಲ್ಲ. ಇದನ್ನೆಲ್ಲ ಪಕ್ಕಕ್ಕಿಟ್ಟು ಈಗ ಒಂದು ವಿಚಾರದ ಬಗ್ಗೆ ಮಾತನಾಡೋಣ. ಅಸಲಿಗೆ ಟ್ರಂಪ್ ಭಾರತದಲ್ಲಿ ತಮ್ಮ ದೇಶಕ್ಕೆ ಸೇರಿದ ಸೋಷಿಯಲ್ ಮೀಡಿಯಾ ಅಥವಾ ಗೂಗಲ್ನಂತಹ ಆ್ಯಪ್ಗಳನ್ನು ಬ್ಯಾನ್ ಮಾಡೋದಕ್ಕೆ ಸಾಧ್ಯನಾ? ಹಾಗೊಂದು ವೇಳೆ ಮಾಡಿದರೆ ಅದರಿಂದ ಭಾರತಕ್ಕಿಂತ ಹೆಚ್ಚಾಗಿ ಅಮೆರಿಕಾಗೆ ಲಾಸ್ ಆಗೋದಿಲ್ವಾ? ಈ ಆ್ಯಂಗಲ್ನಲ್ಲಿ ಕೂಡ ನಾವು ಚರ್ಚೆ ಮಾಡಬೇಕು. ಸ್ನೇಹಿತರೆ, ಅಸಲಿ ವಿಚಾರಗಳನ್ನು ಹೇಳಿಬಿಡ್ತೀವಿ ಕೇಳಿ. ಅಮೆರಿಕದ ಟೆಕ್ ಕಂಪನಿಗಳಾದ ಗೂಗಲ್, ಮೈಕ್ರೋಸಾಫ್ಟ್, ಮೆಟಾದಂತಹ ಸಂಸ್ಥೆಗಳಿಗೆ ಭಾರತವೇ ದೊಡ್ಡ ಮಾರುಕಟ್ಟೆ. ನಮ್ಮ ಮಾರ್ಕೆಟ್ನಿಂದಲೇ ವಾರ್ಷಿಕವಾಗಿ $40 ಬಿಲಿಯನ್ ಹಣವನ್ನು ಇವುಗಳು ಸಂಪಾದನೆ ಮಾಡ್ತಾವೆ. ಅಂದರೆ ಭಾರತದಿಂದ ಅಮೆರಿಕದ ಟೆಕ್ ಕಂಪನಿಗಳಿಗೆ ದೊಡ್ಡ ಪ್ರಮಾಣದ ಲಾಭ ಇದೆ. ಹೀಗೆ ಲಾಭ ಇರುವಾಗ ಯಾರು ಕೂಡ ಭಾರತದಲ್ಲಿ ತಮ್ಮ ಆ್ಯಪ್ಗಳನ್ನು ಬ್ಯಾನ್ ಮಾಡೋದಕ್ಕೆ ಹೋಗೋದಿಲ್ಲ. ಆದರೆ ಆ್ಯಪ್ಗಳು ಖಾಸಗಿ ಕಂಪನಿಗಳದ್ದಾದರೂ ಕೂಡ ಅಮೆರಿಕ ಸರ್ಕಾರ ಈಗ ಒಂದು ರೀತಿ ಹುಚ್ಚನಂತೆ ವರ್ತನೆ ಮಾಡ್ತಾ ಇದೆ. ಅದಕ್ಕೆ ಇತ್ತೀಚೆಗೆ ಟ್ರಂಪ್ ತೆಗೆದುಕೊಂಡಿರುವ ಕೆಲವು ನಿರ್ಧಾರಗಳೇ ಸಾಕ್ಷಿ. ಟ್ರಂಪ್ಗೆ ತಲೆ ಕೆಟ್ಟು ಬಿಟ್ಟರೆ ಲಾಸ್ ಆಗುತ್ತೆ ಅನ್ನೋದನ್ನ ಕೂಡ ನೋಡದೆ ಭಾರತದ ಮೇಲಿನ ಜಿದ್ದಿನಿಂದ ಇಂಥದ್ದೊಂದು ಮೂರ್ಖತನದ ನಿರ್ಧಾರ ತೆಗೆದುಕೊಂಡ್ರು. ಅಚ್ಚರಿ ಇಲ್ಲ. ಯಾರನ್ನ ನಂಬಿದ್ರು ಈ ಟ್ರಂಪ್ ಅನ್ನ ನಂಬೋದಕ್ಕೆ ಸಾಧ್ಯವೇ ಇಲ್ಲ. ಅಮೆರಿಕ ಇಲ್ಲಿವರೆಗೆ ಇಂಥದ್ದೊಂದು ನಿರ್ಧಾರ ತೆಗೆದುಕೊಂಡಿಲ್ಲ. ಸೋಷಿಯಲ್ ಮೀಡಿಯಾದ ವಿಚಾರದಲ್ಲಿ ಇಲ್ಲಿವರೆಗೆ ಎಲ್ಲೂ ಅಮೆರಿಕಾವೇ ಬ್ಯಾನ್ ಮಾಡಿದ ಇತಿಹಾಸವಿಲ್ಲ. ಹಾಗಂತ ಮುಂದೆ ಮಾಡೋದಿಲ್ಲ ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ. ಹೀಗಾಗಿ ನಾವು ಎಲ್ಲದಕ್ಕೂ ಸಿದ್ಧರಾಗಿರಬೇಕು. ಅವರು ಮಾಡಲಿ ಬಿಡ್ಲಿ, ನಾವು ನಮ್ಮ ದಾರಿ ನೋಡಿಕೊಳ್ಳೋಣ ಅಂತ ತುಂಬಾ ಜನ ಹೇಳ್ತಾ ಇದ್ದಾರೆ. ನಾವೇ ಎಲ್ಲವನ್ನ ರೆಡಿ ಮಾಡಿಕೊಂಡ್ರೆ ನಮಗೆ ಒಳ್ಳೆಯದು. ಆಗ ಯಾರಿಂದಲೂ ನಮ್ಮ ಮೇಲೆ ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಆಗೋದಿಲ್ಲ. ಇವತ್ತು ಚೀನಾ ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ಬೆಳೆಯೋದಕ್ಕೆ ಪ್ರಮುಖ ಕಾರಣಗಳಲ್ಲಿ ಪರ್ಯಾಯ ಮಾರ್ಗಗಳು ಕೂಡ ಒಂದು. ಅವರು ಎಲ್ಲದಕ್ಕೂ ಪರ್ಯಾಯ ವ್ಯವಸ್ಥೆ ರೂಪಿಸಿದ್ದಾರೆ. ಹೀಗಾಗಿ ನಾವು ಅಮೆರಿಕದ ಅವಲಂಬನೆಯಿಂದ ಹೊರಬಂದು ನಮ್ಮದೇ ಆದ ವ್ಯವಸ್ಥೆಗಳನ್ನು ರೂಪಿಸಬೇಕಾಗಿದೆ. ನಾವು ಈಗಾಗಲೇ ಗೂಗಲ್ ಹಾಗೂ ವಾಟ್ಸಪ್ಗೆ ಪರ್ಯಾಯವಾದ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದೇವೆ. ಇನ್ನು ಮುಂದೆ ಫೇಸ್ಬುಕ್, ಯೂಟ್ಯೂಬ್ ಹಾಗೂ ಇನ್ಸ್ಟಾಗ್ರಾಮ್ ಹಾಗೂ ಟ್ವಿಟ್ಟರ್ಗೆ ಪರ್ಯಾಯವಾದ ಆ್ಯಪ್ಗಳನ್ನು ರೆಡಿ ಮಾಡಬೇಕಾಗಿದೆ. ನಿಮ್ಮ ಪ್ರಕಾರ ಈ ಆ್ಯಪ್ಗಳಿಗೆ ಪರ್ಯಾಯವಾದ ಆ್ಯಪ್ಗಳು ಭಾರತದಲ್ಲಿ ರೆಡಿ ಆಗಬೇಕಾ? ನಿಮ್ಗೇನನ್ಸುತ್ತೆ? ಕಾಮೆಂಟ್ ಮಾಡಿ.